ಗೊತ್ತಿರಬಹುದು, ಗೋಕಾಕ್ ನಗರದಲ್ಲಿ ಏನು ನದಿಯ ಪ್ರವಾಹದಿಂದ ಸಾಕಷ್ಟು ಜನ ತಮ್ಮ ಮನೆಯಲ್ಲಿ ನೀರು ಬಂದ ಕಾರಣಾಗಿ ಇವತ್ತು ನಮ್ಮ ಈ ಗೌರ್ಮೆಂಟ್ PU ಕಾಲೇಜಲ್ಲಿ ಒಂದು ಗಂಜಿ ಕೇಂದ್ರನ ಏನು ಮಾಡಿದ್ದಾರೆ. ಇವತ್ತು ನಾ ಆಗಿರ್ಬೋದು ಅಥವಾ ಗೋಕಾಕ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಇವತ್ತು ಒಟ್ಟಿಗೆ ಸೇರಿ ಪ್ರತಿಯೊಂದು ಇವತ್ತು ನಿರಾಶ್ರಿತರ ಕಷ್ಟ ಸುಖಗಳನ್ನು ಕೇಳಲಿಕ್ಕೆ ಇವತ್ತು ಬಂದಿದ್ವಿ. ನಮ್ಮಲ್ಲಿ ಆದಂಥ ಒಂದು ಸಹಾಯನ ಇವತ್ತು ನಾವು ಇಲ್ಲಿ ಮಾಡಿದ್ದೀವಿ. ಆದರೆ ಜನರ ಕಷ್ಟವನ್ನು ಕೇಳ್ತಾ ಏನು ಗೊತ್ತಾಗುತ್ತಂದರೆ, ಪ್ರತಿ ವರ್ಷ ಇದೇ ಥರ ಆಗ್ತಾಯಿದೆ. ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನಾವು ಮಾಡಬೇಕಂಥೇಳಿ ನನಗಾಗಿರ್ಬೋದು, ನಮ್ಮ ನಾಯಕರಿಗಾಗಿರ್ಬೋದು ಎಲ್ರಿಗೂ ವಿನಂತಿ ಮಾಡಿದ ನಂತರ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಇದೊಂದು ಪ್ರಸ್ತಾವನೆ ಇಡಬೇಕಂಥೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೂಡ ಇವತ್ತೊಂದು ನಿರ್ಧಾರವನ್ನು ಮಾಡಿದ್ದೀವಿ. ಬರುವಂಥ ದಿನಮಾನದಲ್ಲಿ ನಮ್ಮ ಜಿಲ್ಲೆಯ ಸಚಿವರು, ಇಬ್ಬರು ಸಚಿವರನ್ನು ವಿಶ್ವಾಸಕ್ಕೆ ತಗೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬರುವಂಥ ದಿನದಲ್ಲಿ ಇದಕ್ಕೇನಾದರೂ ಒಂದು ಶಾಶ್ವತ ಪರಿಹಾರವನ್ನು ಮಾಡ್ತೀವಿ ಅಂಥೇಳಿ ನಾನು ತಮ್ಮಲ್ಲಿ ಭರವಸೆಯನ್ನು ಕೊಡ್ತೀನಿ. ಇದೇ ಕಷ್ಟದ ಕಾಲದಲ್ಲಿ ಯಾವುದೂ ಕೂಡ ನಾವು ರಾಜಕೀಯ ಮಾಡದೆ ಪ್ರತಿಯೊಬ್ಬರೂ ಕೂಡ ಇವತ್ತು ಜನರ ಕಷ್ಟ ಸುಖಕ್ಕೆ ಇವತ್ತು ಧಾವಿಸಿ ಬರಬೇಕಂಥೇಳಿ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮಿನಿಸ್ಟರ್ ಆದಂತಹ ಅಶ್ಮಿತಾಯಿ ಹೆಬ್ಬಾಳ್ಕರ್ ಅವರ ಮಗನಂತ ಮೃಣಾಲ್ ಹೆಬ್ಬಾಳ್ಕರ್ ಅವರು ಇವತ್ತು ಗೋಕಾಕದಲ್ಲಿ ಏನು ನೆರೆ ಬಂದದಲ್ಲ ಇದರ ವೀಕ್ಷಣೆಗಾಗಿ ಬಂದಿದ್ದಾರೆ. ಈ ಎಲ್ಲ ನೋಡಿದ್ದೀವಿ ಎಲ್ಲೆಲ್ಲಿ ಏನಾಗಿದೆ ಅಂತ. ಈ ಕಾಳಜಿ ಕೇಂದ್ರ ನಮ್ಮ ಸರ್ಕಾರದ ಎಲ್ಲ ಆಡಳಿತ ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದಾರೆ. ಆದರೆ ನಮ್ಮ ಗೋಕಾಕ್ನಲ್ಲಿ ಪ್ರತಿ ವರ್ಷ ಅಥವಾ ಒಂದು ವರ್ಷ ಬಿಟ್ಟು ಒಂದು ವರ್ಷಕ್ಕೊಮ್ಮೆ ಈ ನೆರೆ ಫ್ಲಡ್ ಬರ್ತಾ ಇದೆ. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಒಂದು ಪರ್ಮನೆಂಟಾಗಿ ಏನು ನದಿ ದಂಡೆಯಿಲ್ಲದಲ್ಲ ಅವ್ರಿಗೆ ಒಂದು ವಸತಿಯನ್ನು ವ್ಯವಸ್ಥೆ ಮಾಡುವಂಥದ್ದು ಮತ್ತು ಒಂದು ಸೈಂಟಿಫಿಕ್ಕಾಗಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಇವತ್ತು ನೋಡಿದ್ರೆ ಅನ್ಸುತ್ತೆ ಎಷ್ಟೊಂದು ಅನ್ಸೈಂಟಿಫಿಕ್ಕಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ ಮತ್ತು ಡ್ರೈನೇಜ್ ಸಿಸ್ಟಮ್ ಇದ್ರೊಳಗೆ ಅತಿ ಭ್ರಷ್ಟಾಚಾರ ನಡೆದದ. ಇದ್ರ ಬಗ್ಗೆಯೂ ನಾವು ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ CO ಬಗ್ಗೆ ಮಾತಾಡಿದ್ದಾರೆ. ಒಂದು ಸೈಂಟಿಫಿಕ್ಕಾಗಿ ಒಂದು ಯೋಜನೆ ಮಾಡೋಣ ಗೋಕಾಕ್ಸಲ್ಲಿ. ಮತ್ತು ಇವತ್ತೇನು ಫ್ಲಡ್ ಬಂದದಲ್ಲ, ಇವತ್ತು ಇದ್ರ ಬಗ್ಗೆ ಪರಿಹಾರನ ಮಾಡಿದ್ವಿ ಆಲ್ಮೋಸ್ಟ್. ಆದರೆ ಇದು ಫ್ಲಡ್ ಮುಗಿದ ಮೇಲೆ ಎಲ್ಲರ ಜನರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ನಾವೆಲ್ಲರೂ ಅಡ್ಮಿನಿಸ್ಟ್ರೇಷನ್ ಭೇಟಿ ಆಗೋಣ. ಇದನ್ನು ಮುಗಿದ ಮೇಲೆ ನಾವು ಮೃಣಾಲ್ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕರ್ಕೊಂಡು ಒಂದು ಅಡ್ಮಿನಿಸ್ಟ್ರೇಷನ್ ಏನು ಮುನ್ಸಿಪಲ್ ಅದಲ್ಲ ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ಜನರ ಸ್ಪಂದನೆ ಮಾಡಿ ಏನು ಆಗಬೇಕಾಗಿದೆ ಅದ್ರ ಬಗ್ಗೆ ಒಂದು ಯೋಚನೆ ಮಾಡ್ಬೇಕಂತೇಳಿ ಮಾತಾಡ್ಕೊಂಡ್ವಿ. ಅದ್ರ ಪ್ರಕಾರ ನಾವು ಒಂದು ನಮ್ಮ ಸರ್ಕಾರದಿಂದ ಏನು ಗೋಕಾಕ್ ಏನು ಆಗಬೇಕಲ್ಲ ಅದನ್ನು ಯೋಜನೆ ಅಥವಾ ಏನಾದರೂ ಫಂಡ್ಸ್ ತರೋದನ್ನು ನಾವು ಪ್ರಾಮಿಸ್ ಮಾಡಿದ್ದಾರೆ ಏನು ಮಾಡಬೇಕು ಅನ್ನೋದು. ಅದಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ ಧನ್ಯವಾದ ಅರ್ಪಿಸ್ತೀವಿ. ಇಷ್ಟೇ ಒಂದು ಎರಡು ಮಾತು.